ಫೈನಲಿ ಅಮ್ಮ ಅವರು ಸ್ವಂತ ಮನೆ ತಗೊಂಡೇ ಬಿಟ್ರು. ಸೊ ಇದ್ರ ಜೊತೆಗೆ ಶಿಫ್ಟಿಂಗ್ ಮಾಡೋದಿದೆಯಲ್ಲ, ಅದು ಒಂದು ತುಂಬಾನೇ ಕಷ್ಟ ಕೆಲಸ. ಅದು ಎಸ್ಪೆಷಲಿ ಬ್ಯಾಂಗ್ಳೂರಲ್ಲಿ ಒಂದು ಪ್ಲೇಸಿಂದ ಇನ್ನೊಂದು ಏರಿಯಾಗೆ ಹೋಗ್ಬೇಕಂದ್ರೆ ತುಂಬಾನೇ ಕಷ್ಟ. ಇಷ್ಟು ನಮ್ಮ ಫುಲ್ ಟೆನ್ಷನ್ ಆಗ್ಬಿಟ್ಟಿದ್ರು. ಯಾವ ಥರ ಮಾಡಬೇಕು, ಎಲ್ಲ ಪ್ಯಾಕಿಂಗ್ ಹೆಂಗೆ ಮಾಡೋದು, ಹೆಂಗೆ ಶಿಫ್ಟಿಂಗ್ ಮಾಡೋದು ಅಂತ. ಸೊ ಆವಾಗ ನನಗೆ ಸಿಕ್ಕಿದ್ದು ಶಿಫ್ಟ್ ಕಾರ್ಟ್ ಅವರು. ಇನ್ಸ್ಟಾಗ್ರಾಮಲ್ಲಿ ನಾನು ನೋಡ್ತಾ ಇದ್ದೆ, ಇವ್ರ ಪೇಜ್ ನನಗೆ ಸಿಕ್ತು. ತುಂಬಾನೇ ಇಷ್ಟ ಆಯಿತು ಇವ್ರ ವರ್ಕ್ ಎಲ್ಲ. ಎಷ್ಟು ನೀಟಾಗಿ ಪ್ಯಾಕ್ ಮಾಡ್ತಾರೆ ಎಲ್ಲ ವಸ್ತುನ, ಯಾವುದೇ ಥರ ಡ್ಯಾಮೇಜ್ ಇಲ್ದೇನೆ. ಗೀಸರ್, ವಾಟರ್ ಪ್ಯೂರಿಫೈಯರ್ ಇದೆಲ್ಲ ರಿಮೂವ್ ಮಾಡಿ ಕೊಡ್ತಾರೆ. ಹಾಗೆ ನಮಗೆ ಕಾಟ್ ಕೂಡ ರಿಮೂವ್ ಮಾಡಿ ಅದೇ ತರ ಸೇಮ್ ಮತ್ತೆ ಇನ್ಸ್ಟಾಲ್ ಕೂಡ ಮಾಡಿ ಕೊಡ್ತಾರೆ. ಬ್ಯಾಂಗ್ಳೂರ್ ಅಲ್ದೇನೆ ಮತ್ತೆ ನಿಮಗೆ ಬೇರೆ ಸ್ಟೇಟ್ ಕೂಡ ಅವರು ನಿಮಗೆ ಶಿಫ್ಟಿಂಗ್ ಮಾಡ್ಕೊಡ್ತಾರೆ. ನೀವು ಏನಾದರೂ ಒಂದು ಮನೆ ಶಿಫ್ಟಿಂಗ್ ಮತ್ತೆ ಆಫೀಸ್ ಸ್ಪೇಸ್ ಏನಾದರೂ ಶಿಫ್ಟಿಂಗ್ ಏನಾದರೂ ಮಾಡ್ತಾ ಇದ್ರೆ ಖಂಡಿತ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಒಂದು ಒಳ್ಳೆ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ನಿಮಗೆ ಶಿಫ್ಟಿಂಗ್ ಎಲ್ಲ ನೀಟಾಗಿ ಮಾಡ್ಕೊಡ್ತಾರೆ, ಯಾವುದೇ ತರ ತೊಂದರೆ ಇಲ್ದೇನೆ. ಶಿಫ್ಟಿಂಗ್ ಎಲ್ಲ ಆಯ್ತು, ನನ್ಗಂತೂ ಖುಷಿ ಇದೆ. ಅಮ್ಮ ಅವರು ನಮ್ಮ ಮನೆ ಹತ್ರ ಬಂದ್ರು ಅಂತ, ತವ್ರ ಮನೆ ಕೂಡ ಹತ್ರ ಆಯ್ತು ಅಂತ. ಸೊ ನೀವೇನಾದ್ರೂ ಶಿಫ್ಟಿಂಗ್ ನೋಡ್ತಾ ಇದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ.